ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯ ಉದಿಪಾಳ್ಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ. ಸರ್ಕಾರಿ ಹಾಗೂ ದಲಿತರ ಭೂಮಿ ಒತ್ತುವರಿ ಆರೋಪವನ್ನು ಖಂಡಿಸಿ ಕಳೆದ ಜುಲೈ 17ರಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಪ್ರತಿಭಟನಾಕಾರರು ಇಂದು 22ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಪೊರಕೆಯೋಗ ಚಳುವಳಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ದಕ್ಷಿಣದ ಕನಕಪುರ ಮುಖ್ಯ ರಸ್ತೆಯ ಊದಿಪಾಳ್ಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮವು ನೂರಾರು ಎಕರೆ ಸರ್ಕಾರಿ ಹಾಗೂ ದಲಿತರ ಭೂಮಿಯನ್ನು ಒತ್ತುವರಿ ಮಾಡಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಆಶ್ರಮದ ಮುಂಭಾಗವೇ ಧರಣಿ ನಡೆಸುತ್ತಿದ್ದಾರೆ. ಹೋರಾಟದ ಭಾಗವಾಗಿ ಪೊರಕೆಯೋಗ ಚಳುವಳಿ ನಡೆಸಿದ ಪ್ರತಿಭಟನಾಕಾರರು ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಲಾದ ಭೂಮಿಯನ್ನು ಸರ್ಕಾರ ವಾಪಸ್ ಪಡೆಯುವವರೆಗೆ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಘೋಷಿಸಿದರು. ಧಿಕ್ಕಾರ 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 ದಲಿತ ವಿರೋಧಿತನಕ್ಕೆ ಹೇಳಿ ಧಿಕ್ಕಾರ 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 ದಲಿತರ ಭೂಮಿ ದಲಿತರಿಗೆ ದಲಿತರ ಭೂಮಿ ದಲಿತರಿಗೆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ. ಇವತ್ತು 17 ದಿನಕ್ಕೆ ನಿಮ್ಮದು ನಮ್ಮ ಹೋರಾಟ ಎಲ್ಲ ಕಡೆನೂ ವೈರಲ್ ಆಗ್ತಾ ಇದೆ. ಈ ಹೋರಾಟ ಎಲ್ಲಿವರೆಗೂ ಮಾಡ್ತೀರಿ ಮತ್ತು ಯಾತಕ್ಕಾಗಿ? ಇದು ಒಬ್ರಿಗೆ ಮಾತ್ರ ಸೀಮಿತನ ಇಲ್ಲ ಇಡೀ ಅನ್ಯಾಯದ ವಿರುದ್ಧನ? ನಾವು ಈ ದಿನ 17ನೇ ದಿನ ಮಾಡ್ತಾ ಇದ್ದೀವಿ. ಇದು ಒಬ್ಬರಿಗೆ ಸೀಮಿತವಾದಂಥ ಧರಣಿ ಸತ್ಯಾಗ್ರಹ ಅಲ್ಲ. ಈ ಹೋರಾಟ ಸುಮಾರು 2 ವರ್ಷಗಳಿಂದ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿಗೆ ನಾವು ಒಂದು ವಿಚಾರವಾಗಿ ಆರ್ಟ್ ಆಫ್ ಲಿವಿಂಗ್ಗೆ ಒಂದು ಜಮೀನಿನ ವಿಚಾರವಾಗಿ ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ಒಂದು ಜಮೀನ ವಿಚಾರವಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ಅನೇಕ ಸತ್ಯಗಳು ಆಚೆ ಬಂದು ಅನೇಕ ಸತ್ಯಗಳು ಬಹುಶಃ ನಾವೇನಾದರೂ ಸಮತಾ ಸೈನಿಕ ದಳದವ್ರು ಏನಾದರೂ ಈ ಹೋರಾಟ ಕೈಗೆತ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಈ ಸತ್ಯ ಹಿಂಗೆ ಮರಿಮಾಚ್ತಾ ಇತ್ತು, ಈ ಸತ್ಯ ಮಣ್ಣು ಪಾಲಾಗ್ತಾ ಇತ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ರವಿಶಂಕರ್ ಗುರೂಜಿಗೆ ಇರ್ತಕ್ಕಂಥ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಹೈ ಲೆವೆಲ್ ತನಕ ಮೋದಿಯವ್ರ ತನಕ ರಾಷ್ಟ್ರಪತಿಯವ್ರ ತನಕನೂ ಸಹ ಇವರ ಪ್ರಭಾವ ಇದೆ, ಇನ್ಫ್ಲೂಯೆನ್ಸ್ ಪ್ರಭಾವ ಇದೆ. ಹಾಗಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕ ದಳದ ಸಂಘಟನೆಯಿಂದ ಎತ್ಕೊಂಡು ಈ 2 ವರ್ಷಗಳಲ್ಲಿ ಏನೆಲ್ಲ ಇಲ್ಲಿ ಅಕ್ರಮ ಅನಾಚಾರಗಳು ನಡೆದಿದೆ, ಎಷ್ಟು ಎಕರೆ ಇವರು ಭೂಮಿಯನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ, ಬಡವರದ್ದು ಎಷ್ಟು ಹಾಕ್ಕೊಂಡಿದ್ದಾರೆ, ದಲಿತರು ಎಷ್ಟು ಹಾಕ್ಕೊಂಡಿದ್ದಾರೆ, ಎಷ್ಟು ಕೆರೆ ಅಂಗಳ ನುಂಗಿದ್ದಾರೆ, ಸರ್ಕಾರಿ ಭೂಮಿ ಎಷ್ಟು ಹಾಕ್ಕೊಂಡಿದ್ದಾರೆ, ಇವೆಲ್ಲವನ್ನು ಸಹ ನಾವು ಪರಿಶೀಲನೆ ಮಾಡಿ ಅದನ್ನೆಲ್ಲವೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಿಂದ ದೃಢಪಡಿಸ್ಕೊಂಡು ನಾವು ಈ ಹೋರಾಟನ ಕೈಗೆತ್ಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಅಲ್ಪ ಜಯ ಸಿಕ್ಕಿದೆ ನಮಗೆ. ಅಲ್ಪ ಜಯ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು 17ನೇ ತಾರೀಕು ಇಲ್ಲಿ ಕುತ್ಕೊಂಡಿದ್ದೀವಿ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ಅನಿರ್ದಿಷ್ಟಾವಧಿ. ಆವತ್ತಿನ ದಿನಾನೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಎಲ್ಲ ಸೇರಿ ಆವತ್ತೇ ಇದನ್ನು SIT ತನಿಖೆ ಕೊಟ್ಟಿದ್ದಾರೆ. ಆದರೆ SIT ತನಿಖೆ ನ್ಯಾಯಬದ್ಧವಾಗಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಭಾವಿವಿರ್ತಕ್ಕಂಥ ವ್ಯಕ್ತಿ ರವಿಶಂಕರ್ ಗುರೂಜಿ. ಹಾಗಾಗಿ ನಾವು ಹೇಳೋದೊಂದೇ, ಸರ್ಕಾರಿ ಭೂಮಿ ಏನಿದೆಯೋ, ಸರ್ಕಾರದಿಂದ ತಗೊಂಡಿರ್ತಕ್ಕಂಥ ಭೂಮಿ ಏನಿದೆಯೋ ಅದು SIT ತನಿಖೆ ಆಗಲಿ, ಅದನ್ನು ನಾವು ಸ್ವಾಗತ ಕೋರ್ತೇವೆ. ಆದರೆ ದಲಿತರ ಭೂಮಿಗಳು ನಮಗೆ ಆಲ್ರೆಡಿ ಸರ್ವೆ ಮಾಡಿ ನೋಡಿಸಿರ್ತಕ್ಕಂಥ ಭೂಮಿಗಳು ಸಾಕಷ್ಟಿದೆ. ಇಲ್ಲಿ ಆ ಭೂಮಿ ನಮಗೆ ದಲಿತರ ವಶಕ್ಕೆ ಬಿಡೋ ತನಕ ಯಾವುದೇ ಕಾರಣಕ್ಕೂ ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಬಿಡೋ ಪ್ರಶ್ನೆನೇ ಇಲ್ಲ, ಬಿಡೋದೇ ಇಲ್ಲ. ಇವತ್ತಿಂದ 17ನೇ ತಾರೀಕಿಂದ ಇಷ್ಟು ದಿನ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6:30-7 ಗಂಟೆ ತನಕ ಮುಂದುವರಿತಾ ಇತ್ತು. ಇವತ್ತಿಂದ 17ನೇ ದಿನದಿಂದ ಪ್ರತಿನಿತ್ಯ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ನಾವು ಅಹೋರಾತ್ರಿ ಇಲ್ಲೇ ಅಡುಗೆ ಮಾಡ್ಕೊತೇವೆ, ಇಲ್ಲೇ ಮಲಗ್ತೇವೆ, ದಿನನಿತ್ಯ ಕಾರ್ಯಕಲಾಪಗಳೆಲ್ಲ ನಾವು ಇಲ್ಲೇ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಇವರ ಒಂದು ದಬ್ಬಾಳಿಕೆಗೆ, ಇವರ ಬೆದರಿಕೆಗಳಿಗೆ ಸಮತಾ ಸೈನಿಕಗಳೇ ಎಂದು ಎದುರೋದು ಇಲ್ಲ. ನಾವು ಈ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸೋದಿಲ್ಲ.
ನಮಗೆ ಬೇಕಾಗಿರ್ತಕ್ಕಂಥದ್ದು ದಲಿತರ ಭೂಮಿ ಅವರಿಗೆ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟ ಹೋರಾಟಕ್ಕಾದರೂ ನಾವು ರೆಡಿ ಆಗ್ತೀವಿ. ಪ್ರತಿ ದಿನಾನು ಒಂದೊಂದು ಚಳವಳಿಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ತಮಟೆ ಚಳವಳಿ ಇದೆ, ನಿನ್ನೆ ಯೋಗ ಚಳವಳಿ ಅಂದರೆ ಪೊರಿಕೆಯಲ್ಲಿ ಯೋಗ ಚಳವಳಿ ಇತ್ತು, ಮೊನ್ನೆ ಬಾಯಿ ಬಡ್ಕೊಳ್ಳೋ ಚಳವಳಿ ಇತ್ತು. ಹೀಗೆ ಪ್ರತಿದಿನ ಒಂದೊಂದು ಚಳವಳಿ ಮಾಡೋದ್ರ ಮೂಲಕ ಸರ್ಕಾರ ಗಮನವನ್ನು ಸೆಳೀಬೇಕು. ಇಲ್ಲಿರ್ತಕ್ಕಂಥ ಭೂಗಳ್ಳರಾದ ರವಿಶಂಕರ್ ಅವರ ಗಮನವನ್ನು ಸೆಳೀಬೇಕು. ಅವರ ಪಟಾಲಂ ಬ್ಯಾಚ್ ಇಲ್ಲಿ ಸೇರಿಕೊಂಡು ನಮಗೆ ಇಲ್ಲ ಸಲ್ಲದ ಬೇರೆ ರೀತಿಯಲ್ಲಿ ನಮಗೆ ಥ್ರೆಟ್ ಕೊಡಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಭಯ ಬೀಳೋದಿಲ್ಲ. ಯಾವುದೇ ಕಾರಣಕ್ಕೂ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ, ನಾವು ಬಳೆಯ ಪ್ರಶ್ನೆನೇ ಇಲ್ಲ. ನಮ್ಮ ಧರಣಿ ಅಹೋರಾತ್ರಿ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮ ಹೆಸರು? GC ವೆಂಕಟರಮಣಪ್ಪ, ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ. ಸಂವಿಧಾನ ಚೌಕಟ್ಟಿನಲ್ಲಿ ಬಾಬಾ ಸಾಹೇಬರು ಹಾಕೊಟ್ಟಂತ ಮಾರ್ಗದಲ್ಲಿ ಸಮತಾ ಸೈನಿಕ ದಳದ ಮುಖಾಂತರ ನಡೆಸತಕ್ಕಂಥ ಹೋರಾಟ ಇದೆಯಲ್ಲ, ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮ್ದೇನಿದು ನ್ಯಾಯ ನೀತಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸಮಾಜದಲ್ಲಿ ಯಾರೇ ನೊಂದವರು ಇದ್ರೂ ಅವ್ರ ಪರವಾಗಿ ಧ್ವನಿ ಎತ್ತೀವಿ. ಸಮತಾ ಸೈನಿಕ ದಳದ ಮುಖಾಂತರ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ ಸರ್. ಯಾರೋ ಒಂದು ದಿನ, 2 ದಿನ, ಅರ್ಧ ಗಂಟೆ, 1 ಅವರ್ ಮಾಡ್ಬಿಟ್ಟು ಹೋರಾಟ ಅಲ್ಲ ನಮ್ದು. ನಿರಂತರವಾಗಿ ಅವತ್ತೇ ಸ್ಟಾರ್ಟ್ ಮಾಡಿದಾಗ ಹೇಳ್ದೋ ಇದು ಹೋರಾಟ ಇವತ್ತೇ ನಿಲ್ಬೋದು, 10 ದಿನಕ್ಕೆ ನಿಲ್ಬೋದು, 30 ದಿನಕ್ಕೆ ನಿಲ್ಬೋದು, 6 ತಿಂಗಳೇ ಆಗ್ಬೋದು, 1 ವರ್ಷನೇ ಆಗ್ಬೋದು ಅಂತ ಹೇಳಿದ್ವು ನಾವು. ಅದೇ ರೀತಿ ನಾವು ಹೋಗ್ತೀವಿ. 17ನೇ ದಿನ ಆಗಿದೆ. ಇವತ್ತಿಂದ ನಾವು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇವತ್ತಿನ ಅಹೋರಾತ್ರಿ ಧರಣಿ ಆಗುತ್ತೆ. ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲಗ್ತೀವಿ, ಇಲ್ಲೇ ಎಲ್ಲ ನಿತ್ಯ ಕರ್ಮಗಳನ್ನ ಮಾಡ್ತೀವಿ. ಈ ಏನು ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೂತ್ಕೊಂಡಿದೀವಿ. ಸರ್ಕಾರದ ಜಮೀನನ್ನು ವಶಪಡಿಸ್ಕೊಳ್ಬೇಕು ಅಂತ ಕೂತ್ಕೊಂಡಿದೀವಿ. ಸರ್ಕಾರ ನಾಮಕೆ ವ್ಯವಸ್ಥೆ SIT ಮಾಡಿದೆ. ಆದ್ರೆ ಇದುವರೆಗೂ ಕೂಡ ಯಾರು ಇಲ್ಲಿ ಬಂದು SIT ಅಧಿಕಾರಿಗಳು ತನಿಖೆ ಮಾಡೋದು ಇನ್ನೊಂದು ಮಾಡಿಲ್ಲ. ನಾವೇನಾದ್ರೂ ಈಗ ಬಿಟ್ಟೋದ್ರೆ ಅದನ್ನ ಹಂಗೆ ಅಳ್ಳಾಡಿಸ್ಬಿಡ್ತಾರೆ. ಅಷ್ಟು ಪ್ರಭಾವ, ನೀವೇ ಹೇಳ್ತಾ ಇದ್ರಲ್ಲ ಸರ್, ಅಷ್ಟು ಪ್ರಭಾವ ಉಳ್ಳಂತ ವ್ಯಕ್ತಿಗಳು ಇವರು. ಏನ್ ಬೇಕಾದ್ರೆ ಮಾಡ್ತಾರೆ ಅವರು. ಪ್ರಧಾನಿ ಮೋದಿನೂ ಬರ್ತಾರೆ, ರಾಷ್ಟ್ರಪತಿನೂ ಬರ್ತಾರೆ. ಸರ್ಕಾರದಲ್ಲಿರ್ತಕ್ಕಂಥ ಅಷ್ಟು ಏನು ಒತ್ತಡ ತರಂತ ಗುಂಪುಗಳಿದೆ ಅದು ಬರ್ತದೆ. ಮತ್ತೆ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಅದಾನಿಯಿಂದ ಹಿಡಿದು ಏನು ಪ್ರಭಾವಿ ವ್ಯಕ್ತಿಗಳಿದೆ ಅವರೆಲ್ಲ ಇವ್ರ ಕಾಲ್ ಕೆಳಗಡೆ ಇರುವಂತ ವ್ಯಕ್ತಿಗಳು. ಆದ್ರಿಂದ ನಮ್ಗೆ ಯಾವುದೇ ರೀತಿ ಏನೇ ಮಾಡ್ತಿದ್ರು ಬಯಲ್ಲ ಸರ್. ನಮ್ಮ ಹತ್ರ ಈ ನೀಲಿ ಸಾಲಿದೆ, ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸಂಘಟನೆ ಇದೆ. ಆ ಸಂಘಟನೆ ಮೂಲಕ ನಾವು ನೊಂದವರ ಪರವಾಗಿ ನಿಲ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಅರ್ಜುನ್ ಗೋಪಾಲಯ್ಯ ಅಂತ ಸರ್. ಇಲ್ಲ ಸರ್, ನೀವು ಬಂದು ಮಾತಾಡಿದ್ದಾರೆ, ಹೇಳಿದ್ದಾರೆ. ಇದು ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ತೆಗೀರಿ, ನಾವು ಅದಕ್ಕೆ ಮುಂದಕ್ಕೆ ಏನೋ ಮಾಡಬೇಕಿಲ್ಲ, ಅದೆಲ್ಲ ಬೇಡ, ಇಲ್ಲೇ ಬನ್ನಿ, ಮುಂದೆ ಬನ್ನಿ, ಇಲ್ಲಿ ನ್ಯಾಯ ಇದೆ. ನಾವು ಒಬ್ಬೊಬ್ರು ಬಂದು ಅಲ್ಲಿಗೆ ಬರೋದು ಇಲ್ಲಿಗೆ ಬರೋದು ನಾವೇನು ಕಳ್ರಲ್ಲ. ನಾವು ಡೈರೆಕ್ಟಾಗಿ ಬನ್ನಿ, ಪಬ್ಲಿಕ್ ಬನ್ನಿ, ಮಾತಾಡಿ ಅಂತ ಹೇಳಿದ್ದೀವಿ. ಬರ್ತಾರೆ, ಮಾತಾಡ್ತಾರೆ. ಎಲ್ಲ ಇವರು ಆಶ್ರಮದವರು ಇಟ್ಕೊಂಡಿದ್ದಾರಲ್ಲ ಏಜೆಂಟ್ಗಳು, ಅವ್ರು ಮಾತ್ರ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ನಮಗೆ ಬೇಕಾಗಿರೋದು ಗುರೂಜಿಯವರೇ ಬರಬೇಕಿಲ್ಲಿ. ಗುರೂಜಿಯವ್ರು ಬಂದು ಇಲ್ಲಿ ಏನು ನಡೀತಾ ಇದೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಏನಾಗಿದೆ, ಬಡವ್ರಿಗೆ ಎಷ್ಟು ಜನಕ್ಕೆ ಇದು ಅನ್ಯಾಯ ಆಗಿದೆ, ದಲಿತರಿಗೆ ಏನಾಗಿದೆ ಎಲ್ಲ ಕಣ್ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ತಿಳಿಸ್ತಾರೆ. ಅವ್ರು ತಿಳಿಸೋವರೆಗೂ, ಗುರೂಜಿ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಭಯ ಪಡೋದಂಥದ್ದಿಲ್ಲ. ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಧರಣಿ ಸತ್ಯಾಗ್ರಹ. ತಮ್ಮ ಹೆಸರು ಸರ್? GK ಗೋಪಾಲ್ ಅಂತ ಸರ್, ಸಮತಾ ಸೈನಿಕ ದಳದಲ್ಲಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ. ಬರೀ ಭೂ ಹಗರಣ ಅಲ್ಲ, ಎಷ್ಟೋ ಜನ ವಿದೇಶಿಗರು ಬಂದಿದ್ದಾರೆ. ಈಗಲೂ ಕೂಡ ನಾವು ಪ್ರತಿದಿನ ನೋಡ್ತೀವಿ. ವಿದೇಶಿ ಮಹಿಳೆ ಆಕೆ ಏನು ದುಡ್ಡು ಕಟ್ಟಿದ್ಲು, ಆ ದುಡ್ಡು ಆಗೋವರೆಗೂ ಇಟ್ಕೊಂಡಿದ್ರು. ಆಮೇಲೆ ತಗೊಂಬಂದು ಆಚೆ ಹಾಕ್ಬಿಟ್ಟಿದ್ದಾರೆ. ಆ ಅಮ್ಮ ಉಚ್ಚಿ ಥರ ಮನೆ ಮಠ ಇಲ್ಲದೆ ಇಲ್ಲಿ ಬ್ಯಾಗ್ ಹಾಕೊಂಡು ತಿರುಗ್ತಾ ಇರ್ತಾಳೆ. ಅದಲ್ಲದೆ ಇಲ್ಲಿ ಒಳಗಡೆ ಬೇರೆ ಬೇರೆ ರಾಜ್ಯದಿಂದ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದಾರಲ್ಲ, ಅವ್ರು ಎಷ್ಟೋ ಜನ ಸತ್ತೋಗಿದ್ದಾರೆ. ಅವ್ರನ್ನೆಲ್ಲ ಹಂಗಂಗೆ ಮುಚ್ಚಾಕ್ಬಿಡ್ತಾರೆ. ಈಗ ನೆನ್ನೆ ಬಂದಿದ್ದ ಮಾಹಿತಿ ಪ್ರಕಾರ ಯಾರೋ ಒಬ್ಬ ಟ್ರ್ಯಾಕ್ಟ್ರಿಂದ ಬಿದ್ದೋಗ್ಬಿಟ್ಟಿದ್ದಾನೆ. ಕಾಟಾಚಾರಕ್ಕೆ ಒಂದು ಹಾಸ್ಪಿಟ್ಲಿಗೆ ಹಾಕೋರೆ, ಅವ್ನು ಸತ್ತೋಗಿದ್ದಾನೆ ಈಗ 2-3 ದಿವಸದಿಂದ. ಆ ವಿಚಾರ ಎಲ್ಲೂ ಕೂಡ FIR ಆಗಿಲ್ಲ, ಒಂದು ಬಯಲಿಗೆ ಬಂದಿಲ್ಲ. ಕೊರೋನಾ ಟೈಮಲ್ಲಿ 4-5 ಜನ ಸತ್ತೋಗಿದ್ದಾರೆ. ಈ ಥರ ಈ ಬರೀ ಭೂ ಹಗರಣನೇ ಅಲ್ಲ, ಎಷ್ಟೋ ಜನ ಸತ್ತಿರೋ ಅಂಥ ಹಗರಣಗಳು ಇದೆ. ಮುಂದಿನ ದಿನಗಳಲ್ಲಿ ಈ ಭೂ ಅಕ್ರಮದ ವಿರುದ್ಧ ಹೋರಾಟ ಆದಮೇಲೆ ಆ ಹೋರಾಟಗಳನ್ನು ಕೈಗೆತ್ಕೊಳ್ತೀವಿ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಕೆಂಚಯ್ಯ ಅಂತ, ರಾಜ್ಯ ಖಜಾಂಚಿ, ಸಮತಾ ಸೈನಿಕರು. ಇಡೀ ತಾಲೂಕು ಆಫೀಸ್ಗೆ ತಿರುಗಿಬಿಟ್ರೆ ನ್ಯಾಯ ಸಿಕ್ಕಿಲ್ಲ ನಮಗೆ. ನಮ್ಮ ಮಾವವ್ರಿಗೆ ಆಗಿದ್ದಿತ್ತು, ಮಾಡಿದ್ದಿತ್ತು ಜಮೀನು 2 ಎಕರೆ. ಮಾವರ್ ತೀರೋದ್ಮೇಲೆ ನಾವು ಮಾಡ್ಕೊಂಡ್ಬಂದ್ರೆ ಇವ್ರೇನು ಮಾಡಿಬಿಟ್ರು, ರಾತ್ರಿ ಕಂಪೌಂಡ್ ಹಾಕ್ಬಿಟ್ರು. ಕಂಪೌಂಡ್ ಹಾಕಿ ಬರೋ ದಾರಿ ಇಲ್ಲಿ ಕಲ್ಲು ಸುರಿದ್ಬಿಟ್ರು. 2 ಲಾರಿ ಕಲ್ಲು ಸುರಿದ್ಬಿಟ್ರು. ಬೆಳೆ ಇಕ್ಕಿದ್ದವನ್ನೆಲ್ಲ ದನ ಬಿಟ್ಟು ಬೇಯಿಸ್ಬಿಟ್ರು.
ರಾತ್ರಿ ಕಾಂಪೌಂಡ್ ಹಾಕಿದ್ರು. ನಮಗೆ ಜಾಗ ಬಿಡಲಿಲ್ಲ. ರೋಡ್ನೊಳಗೆ ಗೊರ್ಕಗಳು ಮಾಡಕ್ಬಿಟ್ಟು ಗೇಟ್ ಹಾಕಿ ನಮಗೆ ಬರೋಕ್ಕೆ ಜಾಗ ಇಲ್ಲದೆ ಹೋಯ್ತು. ತಹಸೀಲ್ದಾರ್ ಬಂದರೂ ಬಿಡಲಿಲ್ಲ ಜಾಗ. ಪೊಲೀಸ್ ಬರಲಿ, ಬಂದೂಕ್ ಬರಲಿ, ಮಿಲಿಟರಿ ಬರಲಿ, ಬೇಕೇ ಬೇಕು, ನ್ಯಾಯ ಬೇಕು. ದಲಿತ ವಿರೋಧಿ ಆರ್ಟ್ ಆಫ್ ಲಿವಿಂಗ್ ಧಿಕ್ಕಾರ, ಹಣ ವಿರೋಧಿ ಆರ್ಟ್ ಆಫ್ ಲಿವಿಂಗ್ ಧಿಕ್ಕಾರ, ಅವರ ಹಟ್ಟಹಾಸಕ್ಕೆ ಹೇಳಿ ಧಿಕ್ಕಾರ, ದುರಂಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 420 ರವಿಶಂಕರ್ ಗುರೂಜಿಗೆ ಧಿಕ್ಕಾರ.